ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಸರಿ ಅಂತೂ ಸಮ್ಮರು ಜಾಸ್ತಿನೇ ಅದ ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ವೆದರ್ ಅಂತಲೇ ಹೇಳ್ಬೋದು. ತುಂಬ ಹೀಟ್ ಇದೆ, ಹಾಗೆಯೇ ಹಾಟ್ ವಿಂಡ್ಸ್ ಇದೆ, ಪಲ್ಯೂಷನ್ ಇದೆ. ಇದೆಲ್ಲದರಿಂದ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗ್ತಿದೆ, ಮತ್ತು ಡಲ್ ಆಗ್ತಿದೆ, ಡಿಹೈಡ್ರೇಟ್ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ನಾನು ಹೇಗೆ ನಮ್ಮ ಸ್ಕಿನ್ನನ್ನು ಈ ಎಲ್ಲದರಿಂದ ಪ್ರೊಟೆಕ್ಟ್ ಮಾಡ್ಬೋದು, ಈ ಎಕ್ಸ್ಟರ್ನಲ್ ಅಗ್ರೆಸರ್ಸು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದ್ರಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಲಾರಿಯಲ್ ಪ್ಯಾರಿಸ್ HA ಸ್ಕಿನ್ ಬ್ಯಾರಿಯರ್ ಬೂಸ್ಟಿಂಗ್ ಡಿಯೋ ಯೂಸ್ ಮಾಡೋದ್ರಿಂದ ಅವಾಗಿಂದ ಯೋಚನೆ ಮಾಡ್ತಿರ್ಬೋದು ಏನು ಸ್ಕಿನ್ ಬ್ಯಾರಿಯರ್ ಅಂದರೆ ಅಂತ. ಸ್ಕಿನ್ ಬ್ಯಾರಿಯರ್ನ ನಾವು ಎಪಿಡರ್ಮಿಯಲ್ ಬ್ಯಾರಿಯರ್ ಅಂತ ಕರಿತೀವಿ. ಇದು ನಿಮ್ಮ ಸ್ಕಿನ್ ಸ್ಟ್ರಕ್ಚರು ಮತ್ತು ಫಂಕ್ಷನ್ಗೆ ಕ್ರೂಷಿಯಲ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಇದೊಂದು ಎಸೆನ್ಷಿಯಲಿ ಪ್ರೊಟೆಕ್ಟಿವ್ ಲೇಯರ್ ಅಂತಲೇ ಹೇಳ್ಬೋದು. ಇದು ಎಕ್ಸ್ಟರ್ನಲ್ ಅಗ್ರೆಸರ್ಸ್ ಏನಿದೆ, ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಪಲ್ಯೂಟೆಂಟ್ ಆಗಿರ್ಬೋದು, ಮತ್ತು ಅದರ್ ಸಬ್ಸ್ಟೆನ್ಸಸ್ ಏನಿದೆ ಅದೆಲ್ಲದರಿಂದ ನಿಮ್ಮ ಬಾಡಿನ, ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಬಾಡಿಯಲ್ಲಿ ವಾಟರ್ ಲಾಸ್ ಆಗೋದು ಕೂಡ ಅವಾಯ್ಡ್ ಮಾಡುತ್ತೆ, ಮತ್ತು ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೆವೆರಲ್ ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಬ್ಯಾರಿಯರ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಅದರಲ್ಲಿ ಬಂದರೆ ನಿಮಗೆ ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಪಲ್ಯೂಷನ್ ಆಗಿರ್ಬೋದು, UV ರೇಡಿಯೇಷನ್ ಆಗಿರ್ಬೋದು, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸು, ಇದೆಲ್ಲ ನಮ್ಮ ಸ್ಕಿನ್ ಬ್ಯಾರಿಯರ್ನ ಡ್ಯಾಮೇಜ್ ಮಾಡುತ್ತೆ. ಅದ್ರ ಜೊತೆಗೆ ಎಕ್ಸೆಸಿವ್ ಸ್ಕ್ರಬ್ಬಿಂಗು, ಹಾರ್ಸ್ ಕ್ಲೆನ್ಸರ್ಸು, ಓವರ್ ಎಕ್ಸ್ಪೋಸ್ ಮಾಡೋದು ವಾಟರ್ಗೆ, ಕೆಲವೊಂದು ಸ್ಕಿನ್ ಕಂಡೀಷನ್ಸ್ ಇಂದ, ಪೂರ್ ಡಯಟ್ ಇಂದ, ಸ್ಟ್ರೆಸ್ ಇಂದ, ಏಜ್ ಇಂದ, ಇದೆಲ್ಲದರಿಂದ ನಮ್ಮ ಸ್ಕಿನ್ ಬ್ಯಾರಿಯರು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತು ನಾನು ಒಂದು ಒಳ್ಳೆ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ಟುಗೆದರ್ ಯೂಸ್ ಮಾಡೋದ್ರಿಂದ ನಿಮಗೆ ವರ್ಕ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅದೇ ಲಾರಿಯಲ್ ಪ್ಯಾರಿಸ್ HA ಬ್ಯಾರಿಯರ್ ಬೂಸ್ಟಿಂಗ್ ಡಿಯೋ. ಫಸ್ಟು ನಾನು ಲಾರಿಯಲ್ ಪ್ಯಾರಿಸ್ ರಿವೈಟಲ್ ಲಿಫ್ಟ್ ಹೈಲ್ರಾನಿಕ್ ಆಸಿಡ್ ಸೆರಮ್ ಯೂಸ್ ಮಾಡ್ತೀನಿ. ಸಮ್ಮು ನಿಮ್ಮ ಸ್ಕಿನ್ನನ್ನು ಹೀಲ್ ಮಾಡುತ್ತೆ, ಇನ್ಸೈಡಿಂದ ರೀಪ್ಲಮ್ ಮಾಡುತ್ತೆ ಸ್ಕಿನ್ನನ್ನು 1 ಅವರಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ಲಾರಿಯಲ್ ಪ್ಯಾರಿಸ್ ರಿವೈಟಲ್ ಲಿಫ್ಟ್ ಹೈಲ್ರಾನಿಕ್ ಆಸಿಡ್ ಲೈನ್ ಫಿಲ್ಲಿಂಗ್ ವಾಟರ್ ಕ್ರೀಮು ಸ್ಕಿನ್ ಸರ್ಫೇಸ್ನ ರಿಪೇರ್ ಮಾಡುತ್ತೆ. ಸೊ ಇದರಲ್ಲಿ ಸೆರಮೈಡ್ಸ್ ಇರೋದ್ರಿಂದ ನಿಮ್ಮ ಲಿಪಿಡ್ಸು ರಿಸ್ಟೋರ್ ಮಾಡಿ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಸ್ಟ್ರೆಂತ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೆರಮ್ ಟೆಕ್ಸ್ಚರ್ ಬಗ್ಗೆ ಹೇಳಬೇಕು ಅಂದರೆ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಪ್ರಾಡಕ್ಟ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಹೌದು, ನೀವು ಆರಾಮಾಗಿ ತೊಗೊಂಡು ಹೋಗ್ಬೋದು. ಕ್ರೀಮ್ ಬಗ್ಗೆ ಹೇಳಬೇಕು ಅಂದರೆ ಕ್ರೀಮ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ನಂಗಂತೂ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇನ್ನು ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ ಈ ಎರಡು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ನನಗೆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು. ಟ್ರಾವೆಲ್ ಫ್ರೆಂಡ್ಲಿ, ಟೆಕ್ಸ್ಚರ್ ಕೂಡ ಅಷ್ಟೇ, ಎರಡದು ತುಂಬ ಚೆನ್ನಾಗಿದೆ. ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ, ನೀವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಆಲ್ರೆಡಿ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ನು ಮೊದಲೇ ಸ್ವಲ್ಪ ಡ್ರೈ, ಅದ್ರ ಜೊತೆಗೆ ಇದೆಲ್ಲದರಿಂದ ನನ್ನ ಸ್ಕಿನ್ನು ಇನ್ನೂ ಜಾಸ್ತಿ ಡ್ರೈ ಆಗ್ತಿದೆ. ನಾನು ಇದನ್ನು ಯೂಸ್ ಮಾಡ್ತಿರೋದ್ರಿಂದ ನನ್ನ ಸ್ಕಿನ್ಗೆ ಒಂದು ಮಿರಾಕಲ್ ರೀತಿಯೇ ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಹೈಡ್ರೇಟ್ ಆಗೋದಕ್ಕೆ, ರೀಪ್ಲಮ್ ಆಗೋದಕ್ಕೆ ಹೆಲ್ಪ್ ಮಾಡ್ತಿದೆ. ಫ್ರೆಂಡ್ಸ್, ನೀವು ಕೂಡ ಈ ಡಿಯೋ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾರೆಲ್ಲ ನಿಮ್ಮ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ನೋಡ್ತಿದ್ದೀರಾ, ಈ ಪೂರ್ ವೆದರ್ ಕಂಡೀಷನ್ಸಿಂದ ನಿಮಗೆ ಸ್ಕಿನ್ನು ತುಂಬ ಡ್ಯಾಮೇಜ್ ಆಗ್ತಿದೆ, ಡಲ್ ಆಗ್ತಿದೆ ಅಂತ ಅನಿಸುತ್ತೆ, ಅವ್ರಿಗೆಲ್ಲ ಖಂಡಿತ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಲಿಂಕ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಯೂಸ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಬಂದು ನಂಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ನಮ್ಮ ಸ್ಕಿನ್ನನ್ನು ಹೇಗೆ ಎಕ್ಸ್ಟರ್ನಲ್ ವೆದರ್ ಕಂಡೀಷನ್ಸ್ ಇಂದ ಪ್ರೊಟೆಕ್ಟ್ ಮಾಡ್ಕೋಬಹುದು, ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋ ಥರ ನಾವು ನೋಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.